ವಿಜಯಪುರ ಜಿಲ್ಲೆಯ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಮಾತನಾಡಿ, ರೈತರಿಗೆ ದಾರಿ ಸಮಸ್ಯೆ ದೊಡ್ಡ ಬಿಕ್ಕಟ್ಟಾಗಿ ಪರಿಣಮಿಸಿದ್ದು, ಸರ್ಕಾರ ಸುಪ್ರೀಂ ಆದೇಶ ಹೊರಡಿಸಿದ್ದರೂ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಲು ಇನ್ನೂ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಜಮೀನು ನಕ್ಷೆಯಲ್ಲಿ ದಾರಿ ಇದ್ದರೆ ಮಾತ್ರ ದಾರಿ ನೀಡಲಾಗುತ್ತದೆ, ಇಲ್ಲವಾದರೆ ನ್ಯಾಯಾಲಯದ ಆದೇಶ ತರಲು ಹೇಳಲಾಗುತ್ತದೆ ಎಂದು ಅವರು ತಿಳಿಸಿದರು. ನ್ಯಾಯಾಲಯಕ್ಕೆ ಹೋದರೆ ರೈತರಿಗೆ ಹೆಚ್ಚಿನ ತೊಂದರೆ ಉಂಟಾಗುತ್ತದೆ ಎಂದರು. ಉಮೇಶ್ ವಾಲಿಕಾರ್ ಮಾತನಾಡಿ, ಜಮೀನನ್ನು ನಂಬಿ ಬದುಕುವ ರೈತನು ಕೃಷಿ ಚಟುವಟಿಕೆಗಳಿಂದ ವಂಚಿತನಾಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ಬರಬಾರದು ಎಂದು ಆತಂಕ ವ್ಯಕ್ತಪಡಿಸಿದರು. ಈ ವೇಳೆ ಉಮೇಶ್ ವಾಲಿಕಾರ್, ವಿಠ್ಠಲ್ ಬಿರಾದಾರ್, ಲಂಕೇಶ್ ತಳವಾರ್, ಹನುಮಂತರಾಯ ಹಂದ್ರಾಳ, ಕಲ್ಲಪ್ಪ ಕಾಳಗಿ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು. ವರದಿಗಾರರು ಕೃಷ್ಣ ರಾಠೋಡ್. ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಷಯ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆವು. ಈ ಬಜೆಟ್ನಲ್ಲಿ ನಾವು ಈ ವಿಷಯ ತೆಗೆದುಕೊಂಡು ಕಂದಾಯ ಸಚಿವರಿಗೆ ಮನವಿ ಕೊಟ್ಟರು ಕೂಡ ಬಜೆಟ್ನಲ್ಲಿ ಈ ವಿಷಯ ಚಕಾರ ಎತ್ತಿಲ್ಲ. ಮತ್ತು ಇವ್ರಿಗೆ ಮಾಡಲಿಕ್ಕೆ ಮನಸ್ಸಿಲ್ಲ, ದಾರಿ ಸಮಸ್ಯೆ ಬಗೆಹರಿಸಲಿಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಯಾವ ದಾರಿ ಸಮಸ್ಯೆ ಅದಾವು, ಯಾವ ಜಮೀನಿಗೆ ಬೀಳಿ ಬಿದ್ದವು ಆ ಜಮೀನುಗಳನ್ನು ಸರ್ಕಾರ ವಶಪಡಿಸೋರು ನೀವೇ ಏನು ಬಿತ್ತನೆ ಮಾಡ್ತಿರೋ ಮಾಡ್ರಿ ಸರ್ಕಾರ ವತಿಯಿಂದನೇ. ಅವ ರೈತರಿಗೆ ಇವತ್ತು 2 ಎಕರೆ ಜಮೀನು 3 ಎಕರೆ ಜಮೀನು ಇತ್ತಂದ್ರೆ ಪ್ರತಿ ವರ್ಷ 1 ಎಕರೆದಲ್ಲಿ ಯಾವ್ಯಾವ ಬೆಳೆಗಳು ಎಷ್ಟೆಷ್ಟು ಬೆಳೀತಾನೋ ಅಷ್ಟೊಂದು ಪರಿಹಾರ ನೀವೇ ಸರ್ಕಾರ ಕೊಟ್ಬಿಟ್ರೆ ರೈತರಿಗೆ ನೀವು ಜಮೀನು ವಶಪಡಿಸುವಂಥ ಕೆಲಸ ಮಾಡ್ರಿ. ಅದು ಆಗದಂದ್ರೆ ಕಾನೂನು ತಿದ್ದುಪಡಿ ಮಾಡ್ರಿ. ಕಂದಾಯ ಸಚಿವರಿಗೆ ಕೇಳಿದಾಗ ಕಾನೂನು ತಿದ್ದುಪಡಿ ಮಾಡಕ್ಕೆ ಹೆಂಗೆ ಬರ್ತದೆ ಕೇಳ್ತಾರ ಅವರು. ಯಾಕ್ರಿ ಕಾನೂನು ತಿದ್ದುಪಡಿ ಮಾಡೋಕ್ಕಾಗಿಲ್ಲ? ಕಾನೂನು ಇರೋದು ಯಾರ ಸಲುವಾಗಿ? ನಿಮಗೇನಾದರೂ ಸಮಸ್ಯೆ ಬಗೆಹರಿಸೋಬೇಕಂದ್ರೆ ಯಾರಿಗೆ ಕೇಳದೆ ಕಾನೂನು ತಿದ್ದುಪಡಿ ಮಾಡ್ತೀರಿ. ಕಾನೂನು ಅಡ್ಡಿ ಅಂದ್ರೆ ಸುಗ್ರೀವಾಜ್ಞೆ ಹೊಡಿಸ್ತೀರಿ. ಆದರೆ ರೈತರ ವಿಷಯ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ದಾರಿ ಸಮಸ್ಯೆ ಗಂಭೀರತೆ ಪಡೆದದ. ಹಳ್ಳಿಗಳು ಹೊಡೆದಾಟ ಕೊಲೆ ಆದಂಥ ವಿಚಾರಗಳದಾವ. ಮತ್ತು ಇದ್ರ ಬಗ್ಗೆ ಯಾಕೆ ಕಾನೂನು ತಿದ್ದುಪಡಿ ಮಾಡೋಕ್ಕಾಗ? ನಿಮ್ಗೆ ಸುಗ್ರೀವಾಜ್ಞೆ ಹೊಡಿಸ್ರಿ. ಈ ಸುತ್ತಲೇ ಹೇಳ್ತೀರಿ, ಸುತ್ತೋಲೆ ಮೇಲೆ ತಹಸೀಲ್ದಾರ್ ಏನಾದರೂ ಆರ್ಡರ್ ಮಾಡಿದ್ರೆ ಇದ್ರ ಮೇಲೆ ತಡೆಯಾಜ್ಞೆ ತರ್ತಾರೆ. ಏನು ಪ್ರಯೋಜನ ಆಯಿತು? ಅವ ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಕೈ ಕಟ್ಟಿ ಕೊಡ್ಸಂಗೆ ಆಗ್ತವೆ. ಏನು ಮಾಡೋಕ್ಕಾಗಲ್ಲ ನ್ಯಾಯಾಲಯದ ಆದೇಶದ ವಿರುದ್ಧ, ತಡೆಯಾಜ್ಞೆ ವಿರುದ್ಧ. ಇದು ಇಷ್ಟೆಲ್ಲ ಸಮಸ್ಯೆ ಎದುರಿಸ್ತಾರೆ ರೈತರು ಅಂತಂದ್ರೆ ಮತ್ತು ರೈತರ ಸಲುವಾಗಿ ಇಲಾಖೆಗಳದವು. ಏನು ಯಾರ ಸಲುವಾಗಿ ಅದ ಇಲಾಖೆಗಳು? ಎಷ್ಟು ಬಾರಿ ಹೇಳಬೇಕು ಸರ್ಕಾರಕ್ಕೆ. ಈ ಒಂದು ನಿರ್ಲಕ್ಷ್ಯ ಧೋರಣೆ ದಾರಿ ವಿಷಯವಾಗಿ ಏನಾದರೂ ತೋರಿದ್ದೆ ಆದ್ರೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಕೊಡ್ಬೇಕಾಗ್ತದೆ. ಕೆಲವು ದಿನಗಳು ಅವಕಾಶ ಕೊಡ್ತೇವೆ ವಿಷಯದಲ್ಲಿ. ಇದನ್ನು ಭಾಳ ಹಗುರವಾಗಿ ಪರಿಗಣಿಸುವಂಥ ಕೆಲಸ ಮಾಡಬಾರ್ದು ಸರ್ಕಾರ. ಕೂಡಲೇ ಈ ಸದ್ದು ಇನ್ನೂ ಕೂಡ ಬಜೆಟ್ ಮೇಲಿಂದ ಒಂದು ಅಧಿವೇಶನ ನಡೆದ ಚರ್ಚೆ ತುರ್ತಾಗಿ ಈ ವಿಷಯವನ್ನು ಆದ್ಯತೆ ಮೇರೆಗೆ ಪರಿಗಣಿಸಿ ಇದನ್ನು ಕಾನೂನು ತಿದ್ದುಪಡಿ ಮಾಡಬೇಕಿದೆ. ಕಾನೂನು ತಿದ್ದುಪಡಿ ಮಾಡಿ ಒಂದು ಸುಗ್ರೀವಾಜ್ಞೆ ಹೊಡಿಸೋ ಮೂಲಕ ಸ್ಪಷ್ಟವಾದಂಥ ಆದೇಶವನ್ನು ನಕ್ಷೆಯಲ್ಲಿ ದಾರಿ ಗುರುತು ಇರಲಿ ಇರದೇ ಇರಲಿ ಕಡ್ಡವಾಗಿ ಒಂದು ಜಮೀನಿಂದ ಒಂದು ಜಮೀನಿಗೆ ಹೋಲಿಕೆ ದಾರಿ ಕೊಡಲೇಬೇಕು. ಯಾವ ರೈತ ದಾರಿ ಕೊಡದೆ ತಕರಾರು ಮಾಡ್ತಾ ಇದ್ನಂದ್ರೆ ಅವನ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ ತಿಳ್ಕೊಂಡು ಹೇಳಬೇಕು. ಅಥವಾ ಇಲ್ಲಾಂದ್ರೆ ಆ ಜಮೀನನ್ನು ನಾವು ವಶಪಡಿಸುತ್ತೆ ಸರ್ಕಾರ ತಿಳ್ಕೊಂಡು ಹೇಳಿ ಒಂದು ಸ್ಪಷ್ಟವಾದಂಥ ಆದೇಶ ಕೊಟ್ಟರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಹಳ್ಳಿಯೊಳಗೆ. ಇಲ್ಲಾಂತಂದ್ರೆ ಈ ಸಮಸ್ಯೆ ದಿನನಿತ್ಯದ ಹಳ್ಳಿಯೊಳಗೆ ರೈತರ ಕಾಟ. ಅದು ವಿಶೇಷವಾಗಿ ಈ ಬೇಸಿಗೆ ಪ್ರಾರಂಭ ಆದಾಗ ಆ ಜಮೀನು ಹದಗೊಳಿಸುವಂಥ ಕೆಲಸ ಮಾಡ್ತಾರೆ ರೈತರು. ಅಂದ್ರೆ ಮುಂದೆ ಜೂನ್ ಆನಂತರ ಮಳೆ ಪ್ರಾರಂಭ ಆದಾಗ ಬಿತ್ತನೆ ಕಾರ್ಯಕ್ಕೆ ಒಂದು ಅನುಕೂಲ ಆಗಿ ತಿಳ್ಕೊಂಡು ಭೂಮಿ ಹದಗೊಳಿಸುವಂಥ ಸಂದರ್ಭದಲ್ಲಿ ಆವಾಗಿಂದೇ ಪ್ರಾರಂಭ ಆಗ್ತದೆ ಹೊಲಕ್ಕೆ ಹೋಗುವಂಥ ದಾರಿ ಸಮಸ್ಯೆ. ದಾರಿ ಇಲ್ಲ, ನೀವು ಕೊಡಂಗಿಲ್ಲ ತಿಳ್ಕೊಂಡು. ಮತ್ತು ಈ ಸಮಸ್ಯೆ ಬಗೆಹರಿಸೋರು ಯಾರು? ಕಂದಾಯ ಸಚಿವರಾಗಿ ಹಾಗಿತ್ತಂದ್ರೆ ಎಲ್ಲ ನೀವು ವಿಧಾನಸೌಧ ಬಾಗಿಲು ಹಾಕೊಂಡು ಹೋಗ್ಬೇಡ್ರಿ. ಕಂದಾಯ ಸಚಿವರು ಹೇಳ್ತಾರೆ ರೈತರು ಹೊಂದಾಣಿಕೆ ಇರಬೇಕು, ರೈತರು ಒಂದು ಆಗ್ಬೇಕು ತಿಳ್ಕೊಂಡು. ರೈತರೆಲ್ಲ ಒಂದೇ ರೈತರಿಗೆ ದಾರಿಯ ಸಮಸ್ಯೆ ಹಲವೆಡೆ ಇದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಸಮಸ್ಯೆ. ನಮ್ಮ ರಾಜ್ಯದ ತುಂಬ ಸಮಸ್ಯೆಗಳಾಗಿದೆ. ಯಾಕಂದ್ರೆ ಈ ನಮ್ಮ ರಾಜ್ಯದಲ್ಲಿರುವಂಥ ಸರ್ಕಾರ, ಈ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಇವರೆಲ್ಲ ಈ ಕಾನೂನು ತಿದ್ದುಪಡಿಯನ್ನು ಮಾಡಬೇಕಾಗಿತ್ತು. ಈಗಾಗಲೇ ಇದನ್ನು ಮಾಡ್ತಾ ಇಲ್ಲ. ಯಾಕಂದರೆ ರೈತರು ಹೊಡೆದಾಡಿ ಹಲವಾರು ಪ್ರಕರಣಗಳು ಕೂಡ ನಮ್ಮ
ಸ್ಟೇಷನ್ದಲ್ಲಿ ದಾಖಲೆ ಆದರೂ ಕೂಡ, ಕೋರ್ಟಿನಲ್ಲಿ ದಾಖಲೆಗಳಾದರೂ ಕೂಡ ಈ ಸರ್ಕಾರ ಎಚ್ಚೆತ್ತುಕೊಂಡು ಈ ದಾರಿ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ. ಇದಕ್ಕೆ ಕಾರಣ ಯಾರಂದ್ರೆ ಸರ್ಕಾರ ನೇರ ಹೊಣೆ ಆಗುತ್ತದೆ. ಮುಂದಿನ ದಿನಮಾನಗಳಲ್ಲಿ ಈ ಸಮಸ್ಯೆಗಳು ಏನಾದರೂ ಬಗೆಹರಿದೇ ಇದ್ದರೆ, ಈ ಕಾನೂನನ್ನು ತಿದ್ದುಪಡಿ ಮಾಡದೇ ಇದ್ದರೆ, ಮತ್ತು ಒಂದು ವೇಳೆ ರೈತರ ರಸ್ತೆಯನ್ನು ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ರೈತರು ಹೊಲಗಳನ್ನು ಈ ರಸ್ತೆ ಸಿಗದೇ ಕಾರಣ ಹೊಲಗಳನ್ನು ಮಾರ್ತಾ ಇದ್ದಾರೆ. ಎಷ್ಟೋ ಜನ ನಮಗೆ ರಸ್ತೆ ಇಲ್ಲ ಅಲ್ಲಿ ಅಂತೇಳಿ ದಬ್ಬಾಳಿಕೆ ಮಾಡಿ ರಸ್ತೆಯನ್ನು ತಡೆಗಟ್ಟುವಂಥ ರೈತರನ್ನ ಅವ್ರಿಗೆ ಪಕ್ಕದಲ್ಲಿರೋಂಥವ್ರು ಈ ಹೊಲಗಳನ್ನು ಮಾರಿ ಬೇರೆ ಬೇರೆ ದೇಶಗಳಿಗೆ ದುಡಿಯಲು ಹೋಗ್ತಾ ಇದ್ದಾರೆ. ಇಂಥ ಸಮಸ್ಯೆಗಳು ನಮ್ಮ ರೈತರಿಗೆ ಆಗೈತಿ. ಮತ್ತು ಇನ್ನೂ ಏನಂದ್ರೆ ಎಷ್ಟೋ ಜಮೀನುಗಳು ಬೀಳ್ಬಿದ್ದವು, ಎಷ್ಟೋ ಭಾಳ ಜಮೀನುಗಳು ಬೀಳ್ಬಿದ್ದವು, ಕಂಟಿಗಳಿದಾವು. ಆ ಜಮೀನುಗಳಿಗೆ ಭಾಳ ತೊಂದರೆ ಆಗತೈತಿ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ನೀವೇನಾದರೂ ಬೇಗನೆ ಈ ದಾರಿಯ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘಟನೆಯಿಂದ ಸಿದ್ದರಾಮಯ್ಯ ಸಾಹೇಬರ ಮನೆ ಮುಂದುಗಡೆ ಧರಣಿಯನ್ನು ಮಾಡ್ತೇವೆ ಮತ್ತು ವಿಧಾನಸೌಧದ ಮುಂದೆ ಕೂಡ ಧರಣಿಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ಇದ್ದದ್ದು ಎಲ್ಲೋ ಅಪರೂಪಕ್ಕೆ 10,000 ಒಬ್ಬ 1,000 ರೈತರಲ್ಲಿ ಒಬ್ಬ ರೈತಂದು ಅದೊಂದು ಪುಣ್ಯ. ಎಲ್ಲೋ ಒಂದೊಂದು ಎಲ್ಲೆಲ್ಲೋ ಹುಡುಕಾಟ ಸಿಗುತ್ತಾವೆ ಅಷ್ಟೇ. ಅಂಥವು ಕೂಡ ಇವತ್ತು ತಹಸೀಲ್ದಾರ್ಗಳು ಮಾಡಲಿಕ್ಕೂ ತಯಾರಿಲ್ಲ. ಇದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಡಂಥ ಪ್ರಕರಣಗಳು ಅವು ಇನ್ನು ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೇಶ್ವರದಲ್ಲಿ ಒಬ್ಬ ರೈತ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಡ್ಬಂದ 1988ರಲ್ಲಿ ಜಮೀನು ಹೋಗ್ಲಿಕ್ಕೆ ಕಡ್ಡಾಯವಾಗಿ ದಾರಿ ಕೊಡಲೇಬೇಕು, ಯಾವುದೇ ರೀತಿ ಹರಕತ್ತು ಮಾಡಬಾರದು, ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಥ ಚಕ್ಕಡಿ ಆಗಲಿ ಮತ್ತು ಗಣೇಶ ಸಾಮಾನಾಗಲಿ ಏನೇ ಇದ್ರೂ ಸಹಿತ ಅವೆಲ್ಲ ಟ್ರ್ಯಾಕ್ಟರ್ ಆಗಲಿ ಏನೇ ತೊಗೊಂಡೋದ್ರು ಯಾವುದೇ ರೀತಿ ತಕರಾರು ಮಾಡೋದು ತಿಳ್ಕೊಂಡು ಒಂದು ಸ್ಪಷ್ಟವಾದಂಥ ಒಂದು ಜಜ್ಮೆಂಟ್ ಆಗಿದೆ. ಸುಮಾರು 40 ವರ್ಷ ಆಯಿತು. ಅವಾಗ ರೈತ ಆರಾಮಾಗಿ ಅಲ್ಲಿಂದ ಕೋರ್ಟ್ ಆದೇಶ ತೋರಿಸಿದ್ರೆ ಕಾಣಿಸ್ತವಾಗಿಂದ ಅವಾಗ ಸುಮ್ಮನೆ ಕೂತಿದ್ರು ಅವರು. ಈಗ ಮತ್ತೆ ಇತ್ತೀಚೆಗೆ ಅಂದ್ರೆ ಸುಮಾರು 1 ವರ್ಷ ಮೇಲ್ಪಟ್ಟಾಯಿತು ಆ ರೈತರಿಗೆ ಮತ್ತೆ ದಾರಿ ಬಂದ್ ಮಾಡಿರ್ತಕ್ಕಂಥದ್ದು ರೈತ ಅಳೋ ತೊಳ್ಕೊಳತ್ತಾನೆ. ಮತ್ತು ದಾರಿನೇ ಕೊಡಲಿ ಅಂದ್ರೆ ಈ ಜಮೀನನ್ನೇ ಬೀಳು ಬಿದ್ದವನು, ಮತ್ತು ಅವ ಹೆಂಗೆ ಬದುಕು ಮಾಡ್ಬೇಕಲ್ಲಿ. ಮತ್ತು ಇದು ಕೋರ್ಟ್ ಆರ್ಡ್ರ್ ಇದ್ದು ಹಚ್ಚಿ ತಹಸೀಲ್ದಾರಿಗಳಿಗೆ ಕೊಟ್ಟರು ಕೂಡ ಈ ಕೋರ್ಟ್ ಆರ್ಡ್ರ್ ಕೂಡ ಮಾನ್ಯತೆ ಕೊಡೋಂಗಿಲ್ಲ ಅಂದ್ರೆ ಅರ್ಥ ಏನಿದು? ಇವತ್ತು ಸರ್ಕಾರ ಸುತ್ತೋಲೆ ಸರಿ ಇಲ್ಲ ಅಂತೇಳಿ ಒಂದು ಕಡೆ ಹೇಳ್ತಾರೆ, ಕೋರ್ಟಿಗೆ ಹೊರತು ಹೇಳೋರು ಅವರೇ. ಇವತ್ತು ಕೋರ್ಟಿಗೆ ದಾವಾ ದಾಖಲು ಮಾಡಿ ಇವತ್ತು ಆದೇಶ ಪಡ್ಕೊಂಬಂದ್ರೆ ಕೋರ್ಟ್ ಆದೇಶಕ್ಕೂ ಕೊಡೋರೊಂದು ಮಾನ್ಯತೆ ಕೊಡೋಂಗಿಲ್ಲ ತಹಸೀಲ್ದಾರ್ಗಳಂತಂದ್ರೆ ಇವ್ರದ್ದು ಏನು ಕೆಲಸ ಅದು ಆಫೀಸ್ನಾಗ ಕೂತ್ಕೊಂಡಂಗದ? ಇಲ್ಲಂತ ನಮ್ಗೆ ಮಾಡಿ ಕೊಡೋಕ್ಕಾಗಲ್ಲ ಅಂತಂದು ಕೋರ್ಟಿನ ಉತ್ತರ ಕೊಡ್ರಿ. ಇಲ್ಲ ನಮ್ಗೆ ಆಫೀಸ್ ಕೆಲಸ ಬಿಟ್ಟು ನಾವು ಹೊಲ ತಿರುಗಾಡಕ್ಕೆ ಆಗಿಲ್ಲ, ನೀವೇನಾರ ಮಾಡ್ಕೊಡ್ತೀವಿ, ಸರ್ಕಾರ ಉತ್ತರ ಬರಲಿ ಕೋರ್ಟಿಗೆ. ಮತ್ತು ತಹಸೀಲ್ದಾರ್ ಕೆಲಸ ಏನು ಅಂದರೆ ಇವರು ಕೋರ್ಟಿಗೂ ಸಹಿತ ಇವರು ನಿಂದನೆ ಮಾಡ್ತಾರಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ? ಇದು ದಿನನಿತ್ಯ ಹಳ್ಳಿಯೊಳಗೆ ಇದು ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸ್ಯದ. ಆ ಕಾರಣಕ್ಕಾಗಿ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಈ ವಿಷಯವನ್ನು. ಏನೋ ಸರ್ಕಾರ ತಿಳ್ಕೊಂಡಿರ್ಬೇಕು ಇವರು, ಏನೋ ನಮ್ಮದೇನು ಸಮಸ್ಯೆ ಅಲ್ಲ, ಇದು ರೈತರ ಸಮಸ್ಯೆ ಅದ, ನಮಗೇನು ಸಂಬಂಧ ಇಲ್ಲ ಅಂತಂದ್ರೆ ನಾಳೆ ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದ್ರೆ ಜಮೀನು ಬೀಳಿ ಬಿದ್ದು ಆಹಾರ ಭದ್ರತೆಗೂ ಪೆಟ್ಟು ಬೀಳ್ತದೆ ದೇಶದಲ್ಲಿ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅದ. ಕೇವಲ ಇದು ವಿಜಯಪುರ 1 ಜಿಲ್ಲೆ 2 ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇದೊಂದು ಭಾಳ ರೈತರಿಗೆ ದಾರಿ ಸಮಸ್ಯೆ ಇದು ಕಾಡ್ಲಾಗತ್ತೈತಿ.